ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರು ಪೂಜೆ ಮಾಡೋ ಅಂಥ ಪ್ರತಿಯೊಬ್ಬರಿಗೂ ರಾಯರು ಅನುಗ್ರಹ ಮಾಡೋ ಅಂಥದ್ದು. ಸುಮಾರು ಜನ ಹೇಳ್ತಾರೆ, ರಾಯರು ಪೂಜೆ ಮಾಡ್ತಾ ಇದ್ದೀನಿ, ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ, ನಮ್ಮಲ್ಲಿರೋ ಕಷ್ಟನೂ ಅಷ್ಟೇ ದೂರ ಆಗ್ತಿಲ್ಲ, ರಾಯರು ನನಗೆ ಅನುಗ್ರಹ ಮಾಡ್ತಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ನೋಡಿ, ರಾಯರು ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತಲೂ ಇಲ್ಲ. ಏಕೆ ಅಂತಂದರೆ ನಮ್ಮ ಪಾಪ ಕರ್ಮ ಇರುತ್ತಲ್ಲ, ಅದೆಲ್ಲ ಕಳೆಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ಎಲ್ಲ ದೂರ ಆದಮೇಲೆ ನಿಮ್ಮ ಕಷ್ಟ ಎಲ್ಲ ದೂರ ಆದ ನಂತರ ರಾಯರು ನಿಮಗೆ ಅನುಗ್ರಹ ಮಾಡೋದು. ನೀವು ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ರಾಯರು ನಿಮ್ಮ ಜೊತೆಲೇ ಇರ್ತಾರೆ, ಬೇರೆ ಎಲ್ಲೂ ಸಹ ಇರೋದಿಲ್ಲ. ನಿಮ್ಮ ಕಷ್ಟ ಆಗಲಿ ಸುಖ ಆಗಲಿ, ನಿಮ್ಗೆ ಬರೋ ಅಂಥ ಎಂಥ ನಷ್ಟ ಆಗಲಿ ಅದನ್ನೆಲ್ಲ ದೂರ ಮಾಡ್ತಿರ್ತಾರೆ. ನಿಮಗೀಗ ದೊಡ್ಡದಾಗಿ ಕಷ್ಟ ಬರ್ತಿರುತ್ತೆ, ರಾಯರು ನಿಮ್ಮ ಜೊತೆಗಿದ್ದು ಅದನ್ನೆಲ್ಲ ದೂರ ಮಾಡ್ತಿರ್ತಾರೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ನೀವು ಹೇಳ್ತಿರಲ್ಲ, ನನಗೆ ಬೆಟ್ಟದಂಥ ಕಷ್ಟ ಬಂದಿತ್ತಪ್ಪ, ಹೇಗೋ ಕಮ್ಮಿ ಆಗ್ಬಿಡ್ತು ಅದು ಅಂತ ನೀವು ಹೇಳ್ತಿರಲ್ಲ, ಅದು ರಾಯರು ಮಾಡ್ತಾರೋ ಅನುಗ್ರಹ. ನಿಮಗೆ ನಿಮ್ಮ ಕಷ್ಟಕ್ಕೆ ಫಲ ಕೊಡ್ತಿರ್ತಾರೆ. ನೀವು ರಾಯರಿಗೆ ಪೂಜೆ ಮಾಡ್ತಿರ್ತೀರ, ಆ ಪೂಜೆಗೆ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ. ಈಗ ನಾವು ಒಂದು ಸಸಿ ನೆಡ್ತೀವಿ, ಒಂದು ಗಿಡ ಹಾಕ್ತೀವಿ, ಏನಕ್ಕೋಸ್ಕರ ಹಾಕ್ತೀವಿ? ಒಂದು ಹೂ ಗಿಡ ಹಾಕ್ತೀವಿ, ಇಲ್ಲ ಒಂದು ಹಣ್ಣು ಗಿಡ ಹಾಕ್ತೀವಿ. ಹಾಕಿದ ತಕ್ಷಣ ಹೂ ಕೊಡುತ್ತಾ, ಹಣ್ಣು ಕೊಡುತ್ತಾ? ಇಲ್ಲ, ಸುಮಾರು ವರ್ಷ ಕಾಯಲೇಬೇಕಾಗುತ್ತೆ. ಅದಕ್ಕೆ ಏನೇನು ಪೋಷಣೆ ಬೇಕೋ, ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಅದು ಸರಿಯಾದ ಮಾರ್ಗದಲ್ಲಿ ಹೋಗೋ ಥರ ಒಂದು ಬೆಳವಣಿಗೆ ಅನ್ನೋದು ನಾವು ಮಾಡ್ತೀವಿ. ಅದು ಪೋಷಣೆ ಮಾಡಿದ್ರೆ ತಾನೇ ಅದು ಸ್ವಲ್ಪ ದಿವಸ ಆದ ನಂತರ ನಮಗೆ ಹೂ ಕೊಡೋ ಅಂಥದ್ದು ಮತ್ತು ಹಣ್ಣು ಕೊಡೋ ಅಂಥದ್ದು. ಇದು ಹಾಗೇ ರಾಯರು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ದಿವಸ ಕಾಯಬೇಕು. ನಮ್ಮ ಪೂಜೆಗೆ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ. ಈಗ ಒಂದು ನೀವು ಗಿಡ ಹಾಕ್ತೀರಾ, ಆ ಗಿಡ ಹಣ್ಣು ಬಿಡೋ ತಕ್ಕನ ಕಾಯ್ತೀರಾ ಅಲ್ವಾ, ಹೂ ಬಿಡೋ ತಕ್ಕನಾದರೂ ಕಾಯ್ತೀವಲ್ವ ನಾವು. ಅದೇ ರೀತಿ ರಾಯರು ನಮಗೆ ಅನುಗ್ರಹ ಮಾಡೋ ತಕ್ಕ ನಾವು ಕಾಯಲೇಬೇಕು. ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ಈಗ ಒಂದು ಮಕ್ಕಳು ಹುಡ್ತಾರೆ, ಹುಡ್ತಿದ್ದಾಗೆ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ? ಆಗೋದಿಲ್ಲ. ಸ್ವಲ್ಪ ವರ್ಷ ಅನ್ನೋದು ನಾವು ಕಾಯ್ತೀವಲ್ವ, ನಂತರ ತಾನೇ ದೊಡ್ಡವರಾಗೋದು. ಅದೇ ರೀತಿ ರಾಯರು ಪೂಜೆ ಮಾಡಿದ ತಕ್ಷಣ ಯಾರಿಗೂ ಅಷ್ಟೇ ಒಳ್ಳೇದು ಅನ್ನೋದು ಆಗೋದಿಲ್ಲ. ಕೆಲವ್ರಿಗೆ ಒಳ್ಳೇದಾಗುತ್ತೆ. ಯಾರಿಗೆ ಅಂತಂದರೆ ಅವರಲ್ಲಿ ಏನೋ ಒಂದು ಪಾಪ ಕರ್ಮ ಅನ್ನೋದು ಇಲ್ಲ ಅಂತಂದಾಗ, ಅವ್ರಿಗೆ ಎಲ್ಲ ದೇವ್ರುಗಳು ಅನುಗ್ರಹ ಮಾಡ್ತಿದ್ದಾರೆ, ದಾರಿ ಬಿಡ್ತಿದ್ದಾರೆ ಅಂದಾಗ ತಕ್ಷಣ ಒಳ್ಳೇದು ಮಾಡೋ ಅಂಥದ್ದು. ಇನ್ನೂ ನಿಮಗೆ ಸಮಯ ಬಂದಿಲ್ಲ ಅಂತ ನೀವು ಅಂದ್ಕೊಳ್ಳಿ. ನೀವು ಆದರೆ ಸಮಯ ಬಂದೇ ಬರುತ್ತೆ, ನಿಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ರಾಯರು ಪೂಜೆ ಮಾಡಿದ್ರೂ ಒಳ್ಳೇದಾಗ್ತಿಲ್ಲ ಅಂತ ನೀವು ಹೇಳ್ತೀರಲ್ಲ, ಇಲ್ಲ, ನಿಮಗೂ ಸಹ ಒಳ್ಳೆ ಕಾಲ ಬಂದೇ ಬರುತ್ತೆ. ರಾಯರ ಅನುಗ್ರಹ ಮಾಡ್ತಾರೆ. ನಾವು ಜೀವನದಲ್ಲಿ ಇಷ್ಟು ಅರ್ಥ ಮಾಡ್ಕೋಬೇಕು. ತುಂಬ ಜನ ಹೇಳ್ತೀರಾ, ನನಗೆ ತುಂಬಾ ಕಷ್ಟ ಇದೆ, ಆರೋಗ್ಯ ಸಮಸ್ಯೆ ಇದೆ, ಮನೆಯಲ್ಲಿ ಬಾಡಿಗೆ ಕಟ್ಟೋದಕ್ಕೂ ನನಗೆ ಆಗ್ತಿಲ್ಲ, ನನಗೆ 2 ಟೈಮ್ ಊಟ ಮಾಡೋದಕ್ಕೂ ದೇವ್ರು ನನಗೆ ಶಕ್ತಿ ಕೊಟ್ಟಿಲ್ಲ, ಕೆಲಸ ಅನ್ನೋದು ನನಗೆ ಸಿಗ್ತಾ ಇಲ್ಲ, ನನಗೆ ಕೆಲಸ ಮಾಡ್ತೀನಿ ಅನ್ನೋ ಭರವಸೆ ಇದೆ, ಆದರೂ ಒಂದು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಎಲ್ಲೇ ಕೆಲಸಕ್ಕೆ ಹೋದ್ರೂ ಸ್ವಲ್ಪ ದಿವಸ ಮಾಡ್ತೀನಿ ಅಷ್ಟೇ, ಅಲ್ಲಿ ಮಾಡೋಕ್ಕಾಗೋದಿಲ್ಲ, ಏನೋ ಒಂದು ತೊಂದರೆ ತಾಪತ್ರೆ ಅನ್ನೋದು ಬರುತ್ತೆ, ಅಲ್ಲಿ ಮಾಡೋಕ್ಕಾಗೋದಿಲ್ಲ. ಮತ್ತು ಅಲ್ಲಿ ಕಿರಿಕಿರಿ ಮಾಡೋ ಅಂಥದ್ದು ಜನಗಳು. ಹೊರ್ಗಡೆ ಜನನೂ ಅಷ್ಟೇ ತುಂಬ ನನಗೆ ಕೇವಲವಾಗಿ ಕೀಳಾಗಿ ಮಾತಾಡ್ತಾರೆ. ಎಲ್ಲ ಕಡೆಯಿಂದನೂ ನೋವು ಅನ್ನೋದು ಕೊಡ್ತಿದ್ದಾರೆ ಭಗವಂತ ಅಂತ ನೀವು ಹೇಳ್ತೀರಲ್ಲ, ನಿಮ್ಮ ಕಷ್ಟ ದೂರ ಆಗೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಇದೆ. ಆ ಕಾಲಾವಕಾಶ ಮುಗಿದ ನಂತರನೇ ರಾಯರು ನಿಮಗೆ ಅನುಗ್ರಹ ಮಾಡೋದು. ನೀವು ಅಷ್ಟು ಕಷ್ಟದಲ್ಲಿ ಇರ್ತೀರಲ್ಲ, ಆವಾಗಲೂ ಸಹ ರಾಯರು ನಿಮ್ಮ ಜೊತೆಗೇ ಇರ್ತಾರೆ. ನೀವು ನಂಬಿದ್ದಂಥ ರಾಯರು ನಿಮ್ಮ ಜೊತೆಗೇ ಇದ್ದು ನಿಮ್ಮ ಕಷ್ಟ ಸುಖ ಎಲ್ಲನೂ ಸಹ ನೋಡ್ತಿರ್ತಾರೆ. ನೀವು ಯಾವುದಾದ್ರೂ ಒಂದು ದೇವ್ರದ್ದು ಹರಕೆ ಇದೆಯಾ, ಏನಾದರೂ ಒಂದು ದೇವ್ರದ್ದು ಒಂದು ಏನಾದರೂ ಇರುತ್ತಲ್ಲ, ಅದೇನಾದರೂ ಇದೆಯಾ ಅಂತ ಇದನ್ನೆಲ್ಲ ಸ್ವಲ್ಪ ನಿಮ್ಮ ಸುತ್ತಮುತ್ತ ಏನಿದೆ ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡ್ಕೊಳ್ಳಿ. ಆದ ನಂತರ ನೀವು ಆ ದೇವ್ರು ಮಾಡಬೇಕಾ, ದೇವ್ರಿಗೇನಾದರೂ ಹರಕೆ ಇದೆಯಾ, ಇಲ್ಲ ಮನೆ ದೇವ್ರಿಗೆ ಹೋಗಿ ಬಂದಿಲ್ವಾ, ಮನೆ ದೇವ್ರಿಗೆ ಹೋಗಿ. ಮೊದಲದಾಗಿ ನಾನು ಹೇಳ್ತೀನಿ, ತಂದೆ ಮನೆ ದೇವ್ರಿಗೆ ಹೋಗಬೇಕು. ಹೆಣ್ಮಕ್ಳಾದರೆ ತಂದೆ ಮನೆ ದೇವ್ರನ್ನೂ ಸಹ ಮಾಡಬೇಕು, ಈ ಕಡೆ ಗಂಡನ ಮನೆ ದೇವರು ಸಹ ಮಾಡಬೇಕು. ಎರಡೂ ಮನೆ ದೇವರು ದಾರಿ ಬಿಟ್ರೇ ನೀವು ಪೂಜೆ ಮಾಡೋಂಥ ರಾಯರು ನಿಮಗೆ ಅನುಗ್ರಹ ಮಾಡೋಕ್ಕಾಗೋದು. ನಾನು ಇದು ಸುಮಾರು ವಿಡಿಯೋದಲ್ಲೂ ಸಹ ಹೇಳ್ತೀನಿ. ನಿಮ್ಗೆ ತುಂಬ ಕಷ್ಟ ಇದೆ, ಒಳ್ಳೇದಾಗ್ತಿಲ್ಲ ಅಂತನ್ನೋರು ಈ ಥರ ಏನಾದರೂ ದೇವ್ರ ಪೂಜೆ ಇದೆಯಾ, ದೇವ್ರದ್ದು ಹರಕೆ ಇದೆಯಾ, ಇದನ್ನೆಲ್ಲ ಸ್ವಲ್ಪ ನಿಮ್ಮ ಸುತ್ತಮುತ್ತ ಏನಿದೆ ನೋಡ್ಕೊಳ್ಳಿ. ಮತ್ತು ಇನ್ನೊಂದು, ಜನ ದೃಷ್ಟಿ ಬಿದ್ದರೂ ಅಷ್ಟೇ, ಕಣ್ಣು ಬಿದ್ದರೂ ಅಷ್ಟೇ, ಇದು ಯಾವುದು ಅಷ್ಟೇ ಒಳ್ಳೇದಾಗೋದಕ್ಕೆ ನಿಮಗೆ ಅನುಗ್ರಹ ಮಾಡೋದಿಲ್ಲ ರಾಯರು. ಇದು ಎಲ್ಲ ಏನಾದರೂ ಇದೆಯಾ ಅದನ್ನೆಲ್ಲ ನೋಡ್ಕೊಳ್ಳಿ. ನನಗೆ ಯಾರಾದರೂ ಕೆಟ್ಟದ್ದು ಮಾಡ್ತಿದ್ದಾರಾ, ಯಾರಾದರೂ ನನ್ನ ಮೇಲೆ, ನನ್ನ ಮನೆ ಮೇಲೆ ದೃಷ್ಟಿ ದೋಷ ಆಗ್ತಿದ್ದಾರಾ, ಅದನ್ನೆಲ್ಲ ನೀನೇ ದೂರ ಮಾಡು ಭಗವಂತ.
ನನಗೆ ಗೊತ್ತಿದ್ದಷ್ಟು ನಾನು ಒಂದು ಸೇವೆ ಪೂಜೆ ಅಂತ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ದಿರ ಹಿಂದೆ ಯಾರು ಏನೇ ಮಾಡಿದ್ರೂ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕ್ಕೊಂಡು ನನಗೆ ಅನುಗ್ರಹ ಮಾಡು ಅಂತ ಈ ರೀತಿ ನೀವು ಕೇಳ್ಕೊಳ್ಳಿ ರಾಯರನ್ನ. ಆವಾಗ ಯಾರು ಏನೇ ಮಾಡಿದರೂ ಅದು ನಿಮಗೆ ತಟ್ಟೋದಿಲ್ಲ. ಮತ್ತು ಮನೆ ಮುಂಬಾಗಿಲಿಗೆ ನೀವು ಅಮಾವಾಸ್ಯೆ ಹುಣ್ಣಿಮೆಲಿ ಹಸಿರು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣನ್ನ ನೀವುಳಿಸಿ ಕಟ್ಟಿ ಅಂತ ನಾನು ಹೇಳಿದ್ದೆ. ಆ ಥರ ಕಟ್ಟಿದ್ರೆ ಯಾರೇನೇ ಒಂದು ದೃಷ್ಟಿ ದೋಷ ಹಾಕಿದ್ರು ಮಾಟ ಮಂತ್ರ ಏನೇ ಮಾಡಿದ್ರು ಅದು ನಿಮಗಾಗಲಿ ನಿಮ್ಮ ಮನೆಗಾಗಲಿ ತಟ್ಟೋದಿಲ್ಲ. ನಂತರ ರಾಯರಾಗಲಿ ಬೇರೆ ದೇವರಾಗಲಿ ನಿಮಗೆ ನಿಮ್ಮ ಮನೆಗೆ ಬಂದು ಅನುಗ್ರಹ ಮಾಡೋವಂಥದ್ದು. ಯಾರು ಏನಾದರೂ ಈ ಥರ ಮಾಡಿದ್ದಾರೆ ಅಂತಂದರೆ ನಿಮ್ಮ ಮನೆ ಒಳಗಡೆಗೆ ರಾಯರಾಗಲಿ ಬೇರೆ ದೇವ್ರುಗಳಾಗಲಿ ಬರೋಕ್ಕಾಗೋದಿಲ್ಲ. ಈ ಥರ ಏನಾದರೂ ಅಡ್ಡಿ ಆತಂಕಗಳು ನಿಮ್ಮ ಮನೆ ಹತ್ರ ಏನಾದರೂ ಇತ್ತು ಅಂತಂದರೆ ನಿಮ್ಮ ಮನೆ ಒಳಗಡೆ ದೇವ್ರುಗಳಾಗಲಿ ಯಾರು ಅಷ್ಟೇ ರಾಯರಾಗಲಿ ಬರೋಕ್ಕಾಗೋದಿಲ್ಲ. ಈ ಥರ ಏನಾದರೂ ಇದೆಯಾ? ನಿಮ್ಗೆ ಆಗದಿರೋರು ಏನಾದರೂ ತಂದು ಮಾಡಿ ಅಲ್ಲಿ ಹಾಕಿರ್ತಾರೆ, ಇಲ್ಲ ನಿಮ್ಮ ಮೇಲೆ ದೃಷ್ಟಿ ಹಾಕಿರ್ತಾರೆ, ಮನೆ ಮೇಲೆ ಹಾಕಿರ್ತಾರೆ. ಈ ಥರ ಇದ್ದಾಗ ದೇವ್ರುಗಳು ನಿಮ್ಮ ಮನೆ ಒಳಗಡೆ ಬಂದು ನಿಮ್ಗೆ ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ನೀವು ರಾಯರ ಮಂತ್ರಾಕ್ಷತೆನ ಮನೆ ಮುಂಬಾಗಿಲಿಗೆ ಕಟ್ಟಿ ನೀವು ಯಾವುದು ಯಾರು ಏನೇ ಮಾಡಿದರೂ ಎಂಥ ದುಷ್ಟಶಕ್ತಿನೇ ಆಗಿದ್ರು ಅದನ್ನೆಲ್ಲ ರಾಯರು ದೂರ ಮಾಡ್ತಾರೆ. ರಾಯರಿಗೆ ಎದುರೋ ಅಂಥದ್ದೇ ಈ ದುಷ್ಟಶಕ್ತಿಗಳು, ಬೇರೆ ಇನ್ಯಾವುದಕ್ಕೂ ಸಹ ಅವ್ರಿಗೆ ಎದುರೋದಿಲ್ಲ. ನಿಮ್ಮ ಮನೆ ದೇವ್ರದ್ದು ಮತ್ತು ರಾಯರದ್ದು ಏನಾದರೂ ಒಂದು ಮಂತ್ರಾಕ್ಷತೆನೋ ಇಲ್ಲ ಒಂದು ತೆಂಗಿನಕಾಯಿ ಮಂತ್ರಿಸ್ಕೊಂಬಂದು ಈ ಥರ ಮನೆ ಬಾಗಿಲಿಗೆ ಕಟ್ಟಿ ನೀವು. ಮತ್ತು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ರಾಯರು ಮಂತ್ರಾಕ್ಷತೆನ ಹಾಕ್ಕೊಂಡೋಗಿ. ನೀವು ಏನೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ ಮನೆಯಲ್ಲಿ ಪೂಜೆ ಮಾಡಿ ದೇವ್ರ ಆಶೀರ್ವಾದ ತಗೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಇಟ್ಟಿರ್ತೀರಲ್ಲ ಆ ನೈವೇದ್ಯನ ನೀವು ಸ್ವೀಕಾರ ಮಾಡಬೇಕು. ದೇವ್ರದ್ದು ಹೂ ಇರುತ್ತಲ್ಲ, ಪೂಜೆ ಮಾಡಿದಂಥ ಹೂನ ತಲೆಗಿಟ್ಕೊಂಡು ದೇವ್ರ ತಿಲಕನ ಹಣೆಗಿಟ್ಕೊಂಡು ಹೋಗಿ. ತುಳಸಿ ಗಿಡದ್ದು ಮೃತ್ತಿಕೆ ಇರುತ್ತಲ್ಲ ಪ್ರಸಾದ ಮಣ್ಣು, ಅದನ್ನು ಹೆಬ್ಬೆಟ್ಟಲ್ಲಿ ಅದ್ಬಿಟ್ಟು ಅದನ್ನು ನಿಮ್ಮ ಹಣೆಗೆ ಇಟ್ಕೊಂಡೋಗಿ. ನೀವು ಆಗೋದೇ ಇಲ್ಲ ಅನ್ನೋ ಕೆಲಸನೂ ಸಹ ಸಲೀಸಾಗಿ ಮಾಡಿಕೊಡ್ತಾರೆ ತಂದೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ರಾಯರು. ಇವರೆಲ್ಲ ಅನುಗ್ರಹ ಇದ್ಮೇಲೆ ನಮಗೆ ಏನೇ ಒಂದು ಕೆಲಸ ಕಾರ್ಯ ಮಾಡೋದಕ್ಕಾಗಲಿ ತೊಂದರೆ ತಾಪತ್ರೆ ಅನ್ನೋದು ಬರೋದಿಲ್ಲ. ಈ ಥರ ನಿಮ್ಮ ಮನೆಗೆ ಏನಾದರೂ ಕೆಟ್ಟದಾಗ್ತಿದೆ ಒಳ್ಳೇದಾಗ್ತಿಲ್ಲ ಅಂದಾಗ ನೀವು ಸಾಕಷ್ಟು ದೇವ್ರುಗಳು ನಂಬಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಅನ್ನೋದು ಮಾಡಬೇಕು. ಜನ ನಂಬಿದ್ರೆ ಮೋಸ ಮಾಡ್ತಾರೆ. ಜನದ ಹತ್ರ ಸಹಾಯ ಕೇಳೋಕ್ಕೋದ್ರೆ ನಿಮಗೆ ದಾರಿ ತಪ್ಪಿಸ್ತಾರೆ, ದಿಕ್ಕು ತಪ್ಪಿಸ್ತಾರೆ. ಆದರೆ ದೇವ್ರ ಹತ್ರನೇ ನೀವು ಸಹಾಯ ಕೇಳ್ಕೊಂಡು ಹೋದಾಗ ದೇವರು ದಾರಿ ತೋರಿಸ್ತಾರೆ. ನೀನು ಈ ಮಾರ್ಗ ಬೇಡ, ಈ ಮಾರ್ಗ ಹೋಗು, ನೀನು ಆ ಕೆಲಸ ಮಾಡಬೇಡ, ಕೆಟ್ಟದಾಗುತ್ತೆ, ಈ ಕೆಲಸ ಮಾಡು, ನಿಂಗೆ ಒಳ್ಳೇದಾಗುತ್ತೆ ಅಂತ ನಿಮಗೆ ಸೂಚನೆ ಕೊಡ್ತಾರೆ. ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ, ಇಲ್ಲ ಹೂ ಪ್ರಸಾದದಲ್ಲಿ ಕೊಡ್ತಾರೆ. ಇವತ್ತು ಪೂಜೆ ಮಾಡಬೇಕಾದ್ರೆ ನಾನು ರಾಯರು ಹೂ ಕೊಟ್ಟಿದ್ದಂಥದ್ದಲ್ಲ. ನನಗೆ ಸುಮಾರು ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಪೂಜೆ ಮಾಡಬೇಕಾದ್ರೆ ಹೂ ಕೊಡೋದಿಲ್ಲ. ಏನೋ ಒಂದು 2-3 ಸತಿ ಹೂ ಕೊಟ್ಟಿರ್ಬೋದು ಅಷ್ಟೇ. ಅಂದರೆ ನಾನು ರಾಯರನ್ನ ಕೇಳೋದಿಲ್ಲ, ಹೂ ಪ್ರಸಾದ ಕೊಡಿ ತಂದೆ, ನಾನು ಇದೊಂದು ಬೇಡಿಕೆ ಇಟ್ಟಿದ್ದೀನಿ ಅಂತ ಯಾವತ್ತೂ ಕೇಳೋದಿಲ್ಲ. ಏಕೆ ಅಂತಂದರೆ ಕೊಡೋದಿಲ್ಲ ಅಂತ ನನಗೆ ಗೊತ್ತು. ರಾಯರು ನಾವು ಕೇಳಿದ ತಕ್ಷಣ ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಇವತ್ತು ಪೂಜೆ ಮಾಡಿ ಒಂದು 1/2 ಆಗಿತ್ತು. ನಂತರ ನಾನು ಗಂಧಕಡ್ಡಿ ಹೊಗೆ ಹೋಗಿದ ನಂತರ ದೇವ್ರ ಮನೆ ಬಾಗಿಲು ಹಾಕಕ್ಕೆ ಹೋಗ್ತೀನಲ್ಲ, ಆವಾಗ ರಾಯರು ತಲೆ ಮೇಲ್ಗಡೆಯಿಂದ ಹೂ ಬಿದ್ದಿದ್ದಂಥದ್ದು. ಸುಮಾರು ಸತಿ ಈ ಥರ ಆಗುತ್ತೆ ನನಗೆ. ಪ್ರತಿ ದಿವಸನೂ ಅಷ್ಟೇ 2 ಫೋಟೋ ಇದೆ, 2 ಫೋಟೋದಲ್ಲಿ ಒಂದು ಫೋಟೋದಲ್ಲಾದರೂ ಸಹ ಹೂ ಕೊಟ್ಟಿರ್ತಾರೆ, ಇಲ್ಲ ಮನೆ ದೇವರಾಗಲಿ ರಾಯರಾಗಲಿ ಕೊಟ್ಟಿರ್ತಾರೆ. ಆವಾಗ ನಾವೇನಂತ ಅಂದ್ಕೋಬೇಕು, ನಾವು ಪೂಜೆ ಮಾಡಬೇಕಾದ್ರೆ ರಾಯರ ಹತ್ರ ಏನೊಂದು ಬೇಡಿಕೆ ಇಟ್ಟಿರ್ತೀವೋ ಆ ಬೇಡಿಕೆನ ಈಡೇರಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಣ್ಣೆದುರುಗಡೆನೇ ರಾಯರು ಹೂ ಪ್ರಸಾದ ಕೊಡಬೇಕು ಅಂತಲೂ ಏನಿಲ್ಲ. ಇಲ್ಲ ನಮ್ಮ ಕಣ್ಣು ಎದುರುಗಡೆನೂ ಕೊಡ್ತಾರೆ, ಕೆಲವ್ರಿಗೆ ಕಣ್ಣು ಎದುರುಗಡೆ ಇಲ್ಲ ಪೂಜೆ ಮಾಡಿದ ನಂತರನೂ ಸಹ ಕೊಡ್ತಾರೆ. ನನಗೆ ಎದುರುಗಡೆ ಸುಮಾರು ಸತಿ ಕೊಟ್ಟಿಲ್ಲ, ಒಂದು 2-3 ಸತಿ ಕೊಟ್ಟಿದ್ದಾರೆ ಅಷ್ಟೇ. ಪೂಜೆ ಮಾಡಿದ ನಂತರ ನಾನು ಹೊರಗಡೆ ಎಲ್ಲಾದರೂ ಹೋಗಿ ತಿರ್ಗಾ ದೇವ್ರ ಮನೆ ಕಡೆ ತಿರುಗಿ ನೋಡಿದಾಗ ಆವಾಗ ಹೂ ಕೊಟ್ಟಿರ್ತಾರೆ. ನಾನು ಅನ್ಕೋತೀನಿ ಆವಾಗ, ರಾಯರೇ ನಾನು ಪೂಜೆ ಮಾಡಬೇಕಾದ್ರೆ ಏನೋ ಒಂದು ಬೇಡಿಕೆ ಇಟ್ಟಿದ್ನೋ ಆ ಬೇಡಿಕೆನ ನೀವು ಈಡೇರಿಸಿದ್ದೀರ ಅಂತ ನಾನು ಅನ್ಕೋತೀನಿ. ನೀವು ಈ ಥರ ಏನಾದರೂ ಬೇಡಿಕೆ ಇಟ್ಟಾಗ ನೀವು ರಾಯರ ಹತ್ರನೇ ಕೇಳಿ. ಮಂತ್ರಾಕ್ಷತೆಯಲ್ಲಿ ಕೇಳಿದ್ರೆ ತುಂಬ ಒಳ್ಳೆಯದು. ನಾನು ಏನೇ ಒಂದು ಕೆಲಸ ಆಗಬೇಕಾದ್ರೂ ಅಷ್ಟೇ ನಾನು ಮಂತ್ರಾಕ್ಷತೆಯಲ್ಲೇ ಕೇಳೋ ಅಂಥದ್ದು. ಸುಮಾರು ಜನ ಕೇಳ್ತೀರಾ, ನೀವು ರಾಯರ ಹತ್ರ ಹೂ ಪ್ರಸಾದ ಕೇಳಿ ನಮ್ಮ ಬಗ್ಗೆ, ಮತ್ತು ಮಂತ್ರಾಕ್ಷತೆಯಲ್ಲೂ ಸಹ ನೀವೇ ಕೇಳಿ ಅಂತ ಹೇಳ್ತೀರಾ. ಮಂತ್ರಾಕ್ಷತೆದು ನಾವು ಕೇಳೋದಕ್ಕಿಂತ ನೀವೇ ಕೇಳಬೇಕು. ನೀವೇ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕೈಯಾರೆ ನಿಮ್ಮ ಕಣ್ಣಾರೆ ನೀವೇ ಮಾಡಬೇಕು. ಅದನ್ನು ನಾವು ಮಾಡೋ ಅಂಥದ್ದಲ್ಲ. ಏಕೆ ಅಂತಂದರೆ ನಿಮಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನಿಮಗೆ ತಾನೇ ಕಷ್ಟ ಇರೋವಂಥದ್ದು ನೀವು ಕೇಳಿದಾಗ ರಾಯರು ನಿಮಗೆ ಒಳ್ಳೇದು ಮಾಡ್ತೀನಿ ಇಲ್ಲ ಒಳ್ಳೇದು ಮಾಡಲ್ಲ ಅಂತ ರಾಯರು ಮಂತ್ರಾಕ್ಷತೆಯಲ್ಲಿ ಸೂಚನೆ ಅನ್ನೋದು ಕೊಡ್ತಾರೆ.
ಇನ್ನು ಹೂ ಪ್ರಸಾದ ಕೇಳಿ ಅಂತ ಹೇಳಿದ್ರಿ. ನಾನು ಯಾವತ್ತೂ ಹೂ ಪ್ರಸಾದ ಕೇಳಿಲ್ಲ. ಹೇಳಿದ್ನಲ್ಲ, ನಾನು ಸುಮಾರು ಸತಿ ನಿಂತ್ಕೊಂಡ್ರು ಹೂ ಪ್ರಸಾದ ಅವ್ರು ಕೊಡೋದಿಲ್ಲ. ಬೇರೆ ಟೈಮಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾನು ಕೇಳೋಕ್ಕೂ ಸಹ ಹೋಗೋದಿಲ್ಲ. ನಾನು ಹೂ ಪ್ರಸಾದ ಯಾವತ್ತೂ ಅಷ್ಟೇ ಕೇಳೋಕ್ಕೆ ಹೋಗೋದಿಲ್ಲ. ನನಗೇನಾದರೂ ಒಂದು ಕೆಲಸ ಕಾರ್ಯ ಆಗಬೇಕಾದ್ರೆ ನಾನು ಮಂತ್ರಾಕ್ಷತೆ ಮುಖಾಂತರನೇ ನಾನು ರಾಯರ ಹತ್ರ ಕೇಳೋವಂಥದ್ದು. ಯಾರೋ ಒಬ್ಬರು ಕೇಳಿದರು, ರಾಯರಿಗೆ ಮಂತ್ರಾಕ್ಷತೆಲಿ ಆ ಥರ ಪರೀಕ್ಷೆ ಎಲ್ಲ ಕೇಳೋದಕ್ಕೆ ಹೋಗಬಾರ್ದು, ಪರೀಕ್ಷೆ ಮಾಡಬಾರ್ದು ನಾವು ರಾಯರನ್ನ ಅಂತ. ರಾಯರನ್ನ ಪರೀಕ್ಷೆ ಮಾಡಬಾರ್ದು ಅಂತಂದರೆ, ಈಗ ದೇವ್ರ ಮುಂದೆ ನಿಂತ್ಕೊಂಡು ಹೂ ಕೇಳ್ತೀವಲ್ವ, ಅದು ಪರೀಕ್ಷೆನೇ ತಾನೇ. ಮಂತ್ರಾಕ್ಷತೆಯಲ್ಲಿ ಪ್ರತಿಯೊಬ್ಬರು ಕೇಳಲೇಬೇಕಾದಂಥದ್ದು. ಏಕೆಂತಂದರೆ ರಾಯರಿಗೆ ಮಂತ್ರಾಕ್ಷತೆ ಅಂದ್ರೇ ಇಷ್ಟ ಅಲ್ವಾ. ಹಾಗಾಗಿ ಮಂತ್ರಾಕ್ಷತೆಯಲ್ಲಿ ನಮ್ಮ ಕೆಲಸ ಆಗುತ್ತಾ ಆಗಲ್ವಾ ಅಂತ ಕೇಳ್ಬೋದು. ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ನಿಮಗೆ ಗೊತ್ತೋ ಗೊತ್ತಿಲ್ಲನೋ ಹೇಳಿದ್ದೀರಾ, ನನಗೆ ಬೇಜಾರಿಲ್ಲ ನೀವು ಹೇಳಿದ್ದಕ್ಕೆ. ಏಕೆಂತಂದರೆ ಹೂ ಪ್ರಸಾದ ಎಲ್ರಿಗೂ ಸಹ ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ, ಹಾಗೆ ಹೂ ಪ್ರಸಾದ ಕೇಳೋದು ರಾಯರಿಗೆ ಒಂದು ಪರೀಕ್ಷೆ ಮಾಡಿದಾಗೆ ತಾನೇ. ಅದೇ ರೀತಿ ಮಂತ್ರಾಕ್ಷತೆಯಲ್ಲಿ ಕೇಳಿದ್ರೆ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಏಕೆಂತಂದರೆ ಸಾಕಷ್ಟು ಜನ ಮಂತ್ರಾಕ್ಷತೆಯಲ್ಲಿ ಕೇಳ್ತಾರೆ, ತೊಂದರೆ ಏನಿಲ್ಲ. ನಿಮಗೆ ಕಷ್ಟ ಇದೆ ಅಂತಂದರೆ ನೀವು ಕೇಳೋದಾದರೆ ಹೂ ಪ್ರಸಾದ ಕೇಳಿ, ಇಲ್ಲ ಅಂತಂದರೆ ಮಂತ್ರಾಕ್ಷತೆಯಲ್ಲಿ ಕೇಳಿ, ಅದು ಒಳ್ಳೆಯದೇ ಆಗುತ್ತೆ. ಏಕೆಂತಂದರೆ ನಾನು ಸುಮಾರು ಸತಿ ಕೇಳಿದ್ದೀನಿ, ರಾಯರು ಅನುಗ್ರಹವನ್ನು ಮಾಡಿದ್ದಾರೆ. ಅವ್ರು ಹೇಗೆ ಮಂತ್ರಾಕ್ಷತೆಯಲ್ಲಿ ನನಗೆ ಒಳ್ಳೇದು ಮಾಡಿದ್ದಾರೋ, ನನ್ನ ಕೆಲಸನೂ ಸಹ ಅದೇ ರೀತಿ ಒಳ್ಳೆಯದನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ಮಂತ್ರಾಕ್ಷತೆಯಲ್ಲಿ ಕೇಳಿ ಅಂತ ನಾನು ಹೇಳ್ತೀನಿ. ಇನ್ನು ಹೂ ಪ್ರಸಾದ ಅಂತೂ ನಾನು ಕೇಳೋಕ್ಕೂ ಹೋಗೋದಿಲ್ಲ. ನನ್ನ ಬಗ್ಗೆನೇ ನಾನು ಕೇಳೋಕ್ಕೆ ಹೋಗೋದಿಲ್ಲ. ಇನ್ನು ನಿಮ್ಮ ಬಗ್ಗೆ ಕೇಳಿ ಅವ್ರು ಕೊಟ್ಟಿಲ್ಲ ಅಂತಂದಾಗ ನಿಮಗೆ ಬೇಜಾರಾಗುತ್ತಲ್ವ, ನನಗೂ ಬೇಜಾರಾಗುತ್ತೆ. ಅದಕ್ಕೆ ನಾನು ಕೇಳೋಕ್ಕೆ ಹೋಗೋದಿಲ್ಲ. ನಿಮಗೆ ತೊಂದರೆ ಇದೆ ಅಂತ ಅಂದಾಗ ನೀವೇ ಕೇಳಿ, ನಿಮ್ಗೆ ರಾಯರು ಒಲಿದು ನಿಮಗೆ ಒಳ್ಳೇದು ಮಾಡೋ ಅಂಥದ್ದು. ಈ ಥರ ನಿಮಗೆ ಕಷ್ಟ ಇದೆ ಅಂತ ಅಂದಾಗ ಈ ಥರ ಏನಾದರೂ ಗೊಂದಲ ಇರುತ್ತೆ ನಿಮಗೆ, ನಾನಿದು ಮಾಡಬೇಕಾ ಬೇಡವಾ, ಏನು ಮಾಡೋದು, ಇವರು ನಂಬೇಕಾ ಬೇಡವಾ ಅನ್ನೋದು ಒಂದು ಗೊಂದಲ ಇರುತ್ತಲ್ಲ, ಆವಾಗ ನಿಮಗೆ ಕನಸಿನಲ್ಲಿ ಬರ್ತಾರೆ ರಾಯರು. ಅದು ಮಾಡು ಇಲ್ಲ ಮಾಡಬೇಡ ಅಂತ ಕನಸಿನಲ್ಲಿ ಬಂದು ಹೇಳ್ತಾರೆ. ರಾಯರು ಬಂದಿದ್ದಾರೆ ಅಂತಂದರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಅರ್ಥ. ರಾಯರು ಬಂದಿಲ್ಲ, ಬೇರೆ ಏನೋ ಕೆಟ್ಟದಾಗಿ ಸೂಚನೆಗಳೆಲ್ಲ ಬರ್ತಿದೆ ಕನಸಲ್ಲಿ ಅಂತಂದಾಗ ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅಲ್ಲಿಗೇನೆ. ಅದು ಎಂಥ ಕೆಲಸನೇ ಆಗಿರಲಿ, ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಏಕೆಂತಂದರೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈಗ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ, ಅದಕ್ಕೆ ಇವಾಗ ರಾಯರ ಹತ್ರ ಅನುಗ್ರಹ ಕೇಳ್ತೀರಾ, ಅವರು ಕೊಡೋದಿಲ್ಲ, ನೀವು ಮಾಡಿಬಿಡ್ತೀರಾ. ನೀವು ರಾಯರು ನನ್ನ ಜೊತೆಗಿದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಮಾಡಿಬಿಡ್ತೀರಾ. ಆವಾಗ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಒಳ್ಳೇದಾದರೆ ಪರವಾಗಿಲ್ಲ, ಕೆಟ್ಟದಾದಾಗ ನಿಮಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿರಲ್ಲ, ನಿಮಗೆ ತುಂಬ ಲಾಸ್ ಆಗುತ್ತೆ ಅಲ್ವಾ. ಅದಕ್ಕೇ ರಾಯರು ಈ ಥರ ಏನಾದರೂ ಕನಸಿನಲ್ಲಿ ಬಂದು ಸೂಚನೆ ಕೊಟ್ಟಾಗ ನೀವು ಆ ಕೆಲಸ ಮಾಡೋದಕ್ಕೆ ಹೋಗಿ. ಮಂತ್ರಾಲಯಕ್ಕೆ ಹೋಗಿ, ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಕೆಲಸ ಮಾಡ್ತೀನಿ ಅಂತ ಅಂದಾಗ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರಾಯರನ್ನು ಕೇಳಿಕೊಂಡು ಬನ್ನಿ. ಆವಾಗ ಅವರೇ ಅನುಗ್ರಹ ಮಾಡ್ತಾರೆ. ಇಲ್ಲ ಅದು ಮಾಡಬೇಡ ಅಂತಂದಾಗ ಅವ್ರು ಅನುಗ್ರಹ ಮಾಡೋದಿಲ್ಲ, ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ನಾವು 6 ಕಾಸು 3 ಕಾಸು ಕೂಡಿಟ್ಟು ಏನೋ ಒಂದು ವ್ಯಾಪಾರ ಇಲ್ಲ ಒಂದು ಅಂಗಡಿನ ಹಾಕೋದು ಏನೋ ಒಂದು ಮಾಡ್ತೀವಿ ಅಲ್ವಾ. ಅದು ಆದರೆ ಪರವಾಗಿಲ್ಲ, ಆಗಿಲ್ಲ ಅಂತಂದಾಗ ನಮ್ಮ ದುಡ್ಡು ಲಾಸ್ ಆಗುತ್ತೆ, ಮತ್ತು ನಮ್ಮ ಪ್ರಯತ್ನವೂ ವೇಸ್ಟ್ ಆಗುತ್ತೆ, ಮತ್ತು ದೇವ್ರ ಮೇಲೆ ನಂಬಿಕೆನೂ ಸಹ ಹೊರಟೋಗುತ್ತೆ. ನೀನು ನಂಬಿ ನಾನು ಇದು ಮಾಡಿದೆ, ನನಗೆ ಕೆಟ್ಟದಾಗ್ಬಿಡ್ತಲ್ಲ ದೇವ್ರೆ ಅಂತ ನಾವು ದೇವ್ರ ಮೇಲೆ ನಂಬಿಕೆನೂ ಸಹ ಕಳ್ಕೊಳ್ಳೋದಕ್ಕೆ ಹೋಗ್ತೀವಿ. ನಂಬಿಕೆ ಕಳ್ಕೊಳ್ಳೋ ಅಂಥ ಕೆಲಸ ದೇವ್ರು ಯಾವತ್ತೂ ಸಹ ಮಾಡೋದಿಲ್ಲ. ಅವರು ನಮ್ಗೆ ಯಾವುದ್ರಲ್ಲಾದರೂ ಒಂದು ಸೂಚನೆ ಅನ್ನೋದು ಕೊಟ್ಟಿರ್ತಾರೆ. ಆ ಸೂಚನೆ ಮುಖಾಂತರನೇ ನಾವು ಒಂದು ಕೆಲಸ ಅನ್ನೋದು ಮಾಡ್ತಾ ಹೋಗಬೇಕು. ಇನ್ನು ಕೆಲವ್ರಿಗೆ ಏನೂ ಅಂದ್ಕೊಳ್ಳಿರೋದೇ ಇಲ್ಲ, ಅವ್ರು ಯಾವ ದೇವ್ರ ಹತ್ರನೂ ಕೇಳೋದಿಲ್ಲ, ಏನೂ ಇಲ್ಲ. ಆ ರೀತಿ ಒಂದು ಕೆಲಸ ಅನ್ನೋದು ಮಾಡ್ತಾರೆ. ಅವ್ರ ಕೆಲಸ ಅದು ಕೈ ಹಿಡ್ದಿರುತ್ತೆ. ಏಕೆ ಅಂತಂದರೆ ಅವ್ರ ಜೊತೆಯಲ್ಲಿ ದೇವ್ರು ಇರ್ತಾರೆ, ಅವ್ರ ಮನೆ ದೇವ್ರು ಇರ್ತಾರೆ, ಅವ್ರು ನಂಬಿದಂಥ ದೇವ್ರುಗಳು ಅವ್ರನ್ನ ಕೈ ಬಿಡೋದಿಲ್ಲ. ಕೆಲವ್ರು ಹೇಳ್ತಾರೆ, ನಾನು ಯಾವ ದೇವ್ರನ್ನ ನಂಬೋದೇ ಇಲ್ಲ, ಪೂಜೆನೂ ಸಹ ಮಾಡೋದಿಲ್ಲ, ನನಗೆ ಒಳ್ಳೇದು ಮಾಡಿದ್ದಾರೆ, ನೀನು ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀಯ, ನಿನ್ಗೇಂತ ಒಳ್ಳೇದು ಮಾಡಿಲ್ಲ ಅಂತ ಕೆಲವ್ರು ಕೇಳ್ತಾರೆ. ಅವರೇನೋ ಹೋದ ಜನ್ಮದಲ್ಲಿ ಪುಣ್ಯ ಅನ್ನೋದು ಕೇಳ್ಕೊಂಡು ಬಂದಿರ್ತಾರೆ, ಅವ್ರ ಹಿರೀಕರು ಒಳ್ಳೇದನ್ನು ಮಾಡಿರ್ತಾರೆ, ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ತಿರುತ್ತೆ. ಆದರೆ ಅವರು ಅದನ್ನೇ ಇಟ್ಕೊಂಡು ಬೇರೆಯವ್ರಿಗೆ ಮನ್ಸು ನೋಯಿಸೋದು, ಚುಚ್ಚಿ ಮಾತಾಡೋದು, ದೇವ್ರ ಬಗ್ಗೆ ಹಗುರವಾಗಿ ಮಾತಾಡೋದು. ಅವ್ರು ಮಾತಾಡ್ತು ಅಂತಂದರೆ ಅವರು ಅಲ್ಲಿ ಕರ್ಮನ ಕಟ್ಕೋತಾ ಹೋಗ್ತಾರೆ. ದೇವ್ರ ಬಗ್ಗೆ ಮಾತಾಡಿದ್ರೆ ಕರ್ಮನ ಕಟ್ಕೋತಾ ಹೋಗ್ತಾರೆ. ಅವರು ಮುಂದೆ ಒಂದಲ್ಲ ಒಂದು ದಿವಸ ಅವರು ಕಷ್ಟ ಅನುಭವಿಸೋಂಥದ್ದು. ದೇವ್ರುಗಳೇ ಅವ್ರಿಗೆ ಒಂದು ಕಷ್ಟ ಅನ್ನೋದು ಕೊಡ್ತಾರೆ. ಆವಾಗ ಯಾವ ದೇವರು ಅಷ್ಟೇ ಅವ್ರನ್ನ ಕೈ ಹಿಡಿಯೋದಿಲ್ಲ.
ನಾವು ಜೀವನದಲ್ಲಿ ಚೆನ್ನಾಗಿದ್ದೀವಿ, ನಮಗೇನು ತೊಂದರೆ ಇಲ್ಲ ಅಂತ ಪೂಜೆ ಮಾಡೋ ಅಂಥ ವ್ಯಕ್ತಿಗೆ ಏನಾದರೂ ಮಾತಾಡಿದ್ರೆ ಆ ಪಾಪದ ಹೊರೆನ ನಾವೇ ಹೊರಬೇಕಾಗತ್ತೆ, ಬೇರೆ ಯಾರೂ ಹೊರೋದಕ್ಕೆ ಬರೋದಿಲ್ಲ. ಪೂಜೆ ಮಾಡೋ ಅಂಥವ್ರಿಗೆ ಅವ್ರ ಪಾಡ್ಗೆ ಅವ್ರನ್ನ ಪೂಜೆ ಮಾಡೋದಕ್ಕೆ ಬಿಟ್ಬಿಡಿ. ನೀವು ರಾಯರು ನಂಬಿದ್ದೀರಾ, ಯಾರು ಏನೇ ಅನ್ನಲಿ, ರಾಯರು ನಂಬಿದ್ದೀರಾ, ಮನೆ ದೇವ್ರು ನಂಬಿದ್ದೀರಾ, ನೀವು ಪೂಜೆ ಮಾಡ್ತಾ ಹೋಗಿ. ಒಂದಲ್ಲ ಒಂದು ದಿವಸ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ. ರಾಯರು ಯಾರಿಗೂ ಅಷ್ಟೇ ನಿರಾಸೆ ಅನ್ನೋದು ಮಾಡೋದಿಲ್ಲ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಎಂಥ ಮೋಸಗಾರನಿಗೂ, ಕೊಲೆಗಾರನಿಗೂ, ಕಳ್ತನ ಮಾಡೋನಿಗೂ ರಾಯರು ಅನುಗ್ರಹ ಮಾಡೋಂಥದ್ದು. ಈ ಥರ ಎಲ್ಲ ಅವ್ರಿಗೆ ಅನುಗ್ರಹ ಮಾಡ್ತಿದ್ದಾರೆ ಅಂತಂದರೆ, ನೀವು ಭಕ್ತಿಯಿಂದ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರಲ್ಲ, ನಿಮ್ಗೆ ಅನುಗ್ರಹ ಮಾಡೋದಿಲ್ವ? ಖಂಡಿತ ಮಾಡೇ ಮಾಡ್ತಾರೆ. ಎಲ್ರಿಗೂ ಒಳ್ಳೇದು ಮಾಡೋ ಅಂತ ನನ್ನ ತಂದೆ ಗುರು ರಾಯರು. ರಾಯರಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಯಾರನ್ನೂ ಅಷ್ಟೇ ನೋಡೋಕೆ ಹೋಗೋದಿಲ್ಲ. ಎಲ್ಲರೂ ಒಂದೇ ತಟ್ಟೆಲಿ ಹಾಕಿ ತೂಗೋ ಅಂಥದ್ದು, ಎಲ್ರಿಗೂ ಅನುಗ್ರಹ ಮಾಡೋ ಅಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.